ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಆದ್ರೂ ಮಗ ಒಂದು ನೈಟ್ ಅಲ್ಲಿ ಡ್ರಾಮಾ ಬರ್ದು ಮುಗಿಸಿದ್ಯಾ ಅಂದ್ರೆ ನಿಜಕ್ಕೂ ಗ್ರೇಟ್ ಮಗ. ನಿನ್ನ ನನ್ನ ಫ್ರೆಂಡ್ ಅಂತ ಹೇಳ್ಕೊಳಕ್ಕೆ ಒಂಥರ ಎಮ್ಮೆ ಮಗ ನೀನು. ಅಂದ್ರೆ ಇದು ಪ್ರೌಡ್ ಫೀಲಿಂಗ್. ಒಳಗಡೆ ಕಿಚ್ಚಿದ್ರೆ ಒಂದೇ ದಿವಸದಲ್ಲಿ ಬರಿಬೋದು ಬಿಡು ಮಗ. ಸೊ ಏನ್ ಪ್ಲಾನ್ ಅಶೋಕ್? ನಿಮ್ಮ ಸಮ್ಮರ್ ಕ್ಯಾಂಪ್ಗೆ ನಾನು ಜಾಯ್ನ್ ಆಗ್ಬೋದಲ್ಲ? ನಿಮಗಿಲ್ಲ ಅಂತ ಹೇಳಕ್ಕಾಗತ್ತ ಚಿಕ್ಕಿ, ನೀವು ಜೊತೆಗೆ ಇರಲೇಬೇಕು. ನೀವು ತುಂಬಾ ಇಂಪಾರ್ಟೆಂಟು. ಈಗ ಫಸ್ಟ್ ಏನ್ ಮಾಡೋದು? ಫಸ್ಟು ಮಕ್ಕಳೆಲ್ಲ ಅವ್ರವ್ರ ಪರಿಚಯ ಅವ್ರು ಮಾಡ್ಕೊಳ್ಳಿ. ಡ್ರಾಯಿಂಗು, ಕಲರಿಂಗು ಈ ಥರದ್ದು ಮಾಡಲಿ. ಆಮೇಲೆ ನಾನು ನಾಟಕ ಬರ್ದಿದ್ದೀನಲ್ಲ, ಅದರಲ್ಲಿ ಯಾವ ಪಾತ್ರ ಯಾರು ಮಾಡ್ತಾರೆ ಅಂತ ಒಂಚೂರು ನೋಡಿ ಪ್ರಾಕ್ಟೀಸ್ ಶುರು ಮಾಡಿ. ಬಟ್ ಮಗ ಮನೇಲಿ ಡ್ರಾಮಾ ಪ್ರಾಕ್ಟೀಸ್ ಮಾಡೋದು ಓಕೆನಾ? ಇಲ್ಲಿ ಯಾರಿಗಾದ್ರೂ ಪ್ರಾಬ್ಲಮ್ ಇದ್ರೆ ಬೇಕಾದ್ರೆ ಲೊಕೇಶನ್ ಶಿಫ್ಟ್ ಮಾಡೋಣ. ಪ್ರಾಬ್ಲಮ್ ಅಂತಲ್ಲ, ತಾತ ಯಾಕೋ ಸುಸ್ತು ಅಂತ ಹೇಳ್ತಾ ಇದ್ರು, ಅದಕ್ಕೆ ಯಾಕೆ ಸುಮ್ಮನೆ ಅಂತ. ಅಪ್ಪು, ಅದೆಲ್ಲ ತೊಂದರೆ ಇಲ್ಲ. ಮಾವಯ್ಯ ಅವ್ರ ಪಾಡಿಗೆ ಅವರು ರೂಮಲ್ಲಿ ಇರ್ತಾರೆ. ಅಶೋಕ್ ಅದೇನೇನ್ ಪ್ಲಾನ್ ಮಾಡಿದಾನೋ ಮನೇಲೆ ನಡೀಲಿ. ಥ್ಯಾಂಕ್ಸ್ ಚಿಕ್ಕಿ. ಥ್ಯಾಂಕ್ಸ್ ಚಿಕ್ಕಿ. ನಾನು ಪರ್ಮಿಷನ್ ಕೊಟ್ಟಿರೋದೆ ನೀನೇನೇನು ಕಿತಾಪತಿ ಮಾಡ್ತೀಯೋ ಅದೆಲ್ಲ ನನ್ನ ಕಣ್ಣು ಮುಂದೆನೇ ನಡಿಬೇಕು ಅಂತ ಅಶೋಕ. ಭಾರ್ಗೋ, ಈಗ ನಿನ್ನ ಅನುಮಾನ ಏನು? ಅಶೋಕ ಏನೋ ಮಾಡ್ತಿದ್ದಾನೆ, ಆದರೆ ಏನು ಅಂತ ಒಂದು ಬಿಟ್ಕೊಡ್ತಾ ಇಲ್ಲ. ಐ ಆಮ್ 100% ಶೋರ್ ನನ್ನ ವಿರುದ್ಧನೇ ಏನೋ ಪ್ಲಾನ್ ಮಾಡ್ತಿದ್ದಾನೆ. ಹಾಗಾಗಬಾರ್ದು ವಿಶ್ವ. ಸರಿ ಭಾರ್ಗೋ, ಈಗ ನಾನು ಏನು ಮಾಡಬೇಕು? ಈ ಸಮ್ಮರ್ ಕ್ಯಾಂಪ್ ಎಲ್ಲ ಇಲ್ಲಿ ಮಾಡಬೇಡಿ, ಸುಮ್ಮನೆ ಕಿರಿಕಿರಿ ಆಗುತ್ತೆ ಅಂತ ಇಲ್ಲಿಂದ ಎತ್ತಂಗಡಿ ಮಾಡಿಸ್ಬಿಡ್ಲಾ? ಅಥವಾ ಈ ಬಂದಿರೋ ಮಕ್ಕಳಿಗೆ ಈ ಮನೇಲಿ ಟಿಂಕ್ ಟಿಕ್ಕಣ್ ನಾಗವಲ್ಲಿ ಇದೆ ಅಂತ ಹೇಳಿ ಹೆದರ್ಸ್ಬಿಟ್ಟು ಓಡಿಸ್ಬಿಡ್ಲಾ? ಕೆಲಸ ಮಾಡ್ದಿರೋ ಬ್ರೇನ್ಗೆ ಜಾಸ್ತಿ ಕೆಲಸ ಕೊಡೋದಕ್ಕೆ ಹೋಗ್ಬೇಡ. ನಾ ಹೇಳ್ದಾಗ ಮಾಡು ಸಾಕು. ಸರಿ, ಏನು ಮಾಡಬೇಕು? ಅಶೋಕ ಅದೇನೋ ನಾಟಕ ಮಾಡಿಸ್ತಿದ್ದಾನಲ್ಲ, ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಪ್ರಾಕ್ಟೀಸ್ ಶುರು ಆಗುತ್ತೆ. ಪ್ರಾಕ್ಟೀಸ್ ನಡಿಬೇಕಾದ್ರೆ ನೀನು ಅಲ್ಲೇ ಇರಬೇಕು ವಿಶ್ವ. ಅದು ಯಾವ ನಾಟಕ, ಏನು ಮಾಡಿಸ್ತಿದ್ದಾನೆ, ಪ್ರತಿಯೊಂದು ವಿಷಯನೂ ನನಗೆ ತಲುಪಬೇಕು. ಅಷ್ಟೇ ತಾನೇ ಭಾರ್ಗೋ, ಡೋಂಟ್ ವರಿ. ನಿನ್ನ ಕೆಲಸ ಆಯಿತು ಅಂತ ಅನ್ಕೋ. ನೋಡ್ತಾ ಇರೋ. ಮಕ್ಕಳೇ, ಈಗ ಡ್ರಾಯಿಂಗ್ ಮಾಡಿದ್ ಸಾಕು. ಈಗ ಒಂದು ಡ್ರಾಮಾ ಮಾಡೋಣ. ಅದಕ್ಕೆ ಸ್ಕ್ರಿಪ್ಟು ರೆಡಿ ಆಗಿದೆ. ಆದರೆ ಒಂದು ಸಣ್ಣ ಆಡಿಷನ್ ಮಾಡಿ ಯಾರ್ಯಾರು ಯಾವ್ಯಾವ ಪಾತ್ರ ಮಾಡ್ತಿದ್ದಾರೆ ಅಂತ ಫೈನಲ್ ಮಾಡ್ಕೊಳ್ಳೋಣ.
ಸಿಹಿ ಎಲ್ಲರದ್ದು ಬುಕ್ಸ್ ತಗೊಂಡು ಒಂದ್ ಕಡೆ ಇಟ್ಬಿಡು. ಸಿಹಿ ಬಾ, ಬೇಗ ಬೇಗ ಬಾ. ಓಕೆ, ಇವಾಗ ಎಲ್ಲರಿಗೂ ನಾನು ವಾ 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 ಅಶೋಕ, ಏನೋ ಇದು ಮನೆ ತುಂಬಾ ಮಕ್ಕಳು, ಸೂಪರ್ ಕಣ. ಈ ಸಮ್ಮರ್ ಕ್ಯಾಂಪ್ ವೈಬ್ಸ್ ಒಂಥರ ಸಖತ್ತಾಗಿದೆ. ಲೇ, ಜೊತೆಗೆ ನೀನ್ ಅದೇನೋ ಡ್ರಾಮಾ ಮಾಡಿಸ್ತಾ ಇದೀಯಂತಲ್ಲ? ಹೇ, ನನ್ನೂ ಸೇರಿಸ್ಕೊಳಪ್ಪ. ಒಂದ್ ಕಾಲದಲ್ಲಿ ನಾನು ಸಿಕ್ಕಾಪಟ್ಟೆ ಥಿಯೇಟರ್ ಮಾಡಿದ್ದೀನಿ, ಬೇಕಾದ್ರೆ ತೋರಿಸ್ಲಾ? ಎಲ್ಲವೋ ಕೌರವೇಶ. ಏ ಮಕ್ಕಳ, ಹೆದರ್ಬೇಡಿ, ಇದು ಪೌರಾಣಿಕ. ಈಗೆಲ್ಲ ಸಾಮಾಜಿಕ. ದಿನಾ ಮಾಡ್ತೀನಿ ನಾಟಕ ಮನೆಯಲ್ಲಿ. ಚಿಕ್ಕಪ್ಪ, ವೆರಿ ನೈಸ್. ಇದು ಆಕ್ಚುಲಿ ಮಕ್ಕಳ ನಾಟಕ, ಆದ್ರೆ ನೀವು ಹೆಲ್ಪ್ ಮಾಡಕ್ಕೆ ನಮ್ ಜೊತೆಗಿರ್ಬೋದು. ಓಕೆ, ಇರ್ತೀನಿ. ಥ್ಯಾಂಕ್ ಯು ಚಿಕ್ಕಪ್ಪ. ಇರ್ತೀನಿ. ಓಕೆ, ಇವಾಗ ಡೈಲಾಗ್ ಹೇಳ್ತೀನಿ, ನೀವು ಬಂದ್ಬಿಟ್ಟು ಪರ್ಫಾರ್ಮ್ ಮಾಡ್ಬೇಕು. ಓಕೆನಾ? ಅನಿ, ನೀನ್ ಬಾ. ಫಸ್ಟ್ ನಿಂಗೆ ಡೈಲಾಗ್ ಹೇಳ್ಕೊಡ್ತೀನಿ, ನೀ ಅದನ್ನ ಹೇಳ್ಬೇಕು. ಓಕೆ? ಚೆನ್ನಾಗಿ ಮಾಡಿ. ಐ ಆಮ್ ಸಾರಿ ಕಣೋ, ನಾನು ಬೇರೆ ಏನೋ ಎಮರ್ಜೆನ್ಸಿಲಿದ್ದೆ, ಈ ಡೈಲಾಗ್ ಹೇಳ್ಬೇಕು. ಓಕೆನಾ? ಹೇಳು ನೋಡೋಣ. ಐ ಆಮ್ ಸಾರಿ ಕಣೋ, ನಾನು ಬೇರೆ ಯಾವುದೋ ಎಮರ್ಜೆನ್ಸಿಯಲ್ಲಿದ್ದೆ. ಓಕೆ, ಇನ್ನೊಂದ್ಸಲ ಹೇಳು. ಸ್ವಲ್ಪ ಗಾಬರಿ ಇರ್ಲಿ. ಆಯ್ತಾ? ಐ ಆಮ್ ಸಾರಿ ಕಣೋ, ನಾನು ಬೇರೆ ಯಾವುದೋ ಎಮರ್ಜೆನ್ಸಿಯಲ್ಲಿದ್ದೆ. ಓಕೆ, ಗುಡ್. ಸಿಹಿ, ನೀನ್ ಬಾ, ನಿನ್ಗೊಂದು ಡೈಲಾಗ್ ಹೇಳ್ಕೊಡ್ತೀನಿ, ಅದನ್ನ ಹೇಳ್ಬೇಕು. ಬೆಳಗ್ಗೆ ನಾನು ನಿಮ್ಮನ್ನ ಕರೆದ್ರೆ ಬರ್ಲೇ ಇಲ್ವಲ್ಲ, ಯಾಕೆ? ಈ ಡೈಲಾಗ್. ಬೆಳಿಗ್ಗೆ ನಾನು ನಿಮ್ಮನ್ನ ಕರೆದ್ರೆ ಯಾಕೆ ಬರ್ಲೇ ಇಲ್ಲ ನೀವು? ಕೋಪ ಇರಬಾರ್ದು, ಕೋಪ ಬೇಡ, ಅಷ್ಟೊಂದು ಕೋಪ ಬೇಡ. ಓಕೆ, ಬೆಳಗ್ಗೆ ನಾನು ನಿಮ್ಮನ್ನ ಕರೆದಾಗ ನೀವು ಮುನಿಸು ಕರೆಕ್ಟ್ ಆಗಿ ಹೇಳಿದ್ರೆ ಚಿಕ್ಕಪ್ಪ. ಹೇಳು. ಬೆಳಿಗ್ಗೆ ನಾನು ನಿಮ್ಮನ್ನ ಕರೆದ್ರೆ ಯಾಕೆ ಬರ್ಲೇ ಇಲ್ಲ ನೀವು? ಗುಡ್. ಕರೆಕ್ಟ್ ಆಗಿ ಮಾಡಿದೆ. ಅವ್ರನ್ನ ಬಿಡ್ಬೇಡ, ಬಿಟ್ರೆ ಅಪ್ಪನ ಹತ್ರ ಹೋಗಿ ಎಲ್ಲ ಹೇಳ್ತಾರೆ. ಅವ್ರನ್ನ ಬಿಟ್ಬೇಡ, ಬಿಟ್ರೆ ಹೋಗಿ ಅಪ್ಪನ ಹತ್ರ ಹೇಳ್ತಾರೆ. ಚೆನ್ನಾಗಿ ಮಾಡಿದ್ವಿ, ಸೂಪರ್. ಚೆನ್ನಾಗಿ ಮಾಡಿದೆ. ವೆರಿ ಗುಡ್. ಅರ್ಜುನ್, ನೀನ್ ಬಾ. ಇಷ್ಟಕ್ಕೂ ನಾನು ರಾಜ ಹತ್ರ ಏನ್ ಹೇಳ್ಬೇಕು ಅಂತ ನನ್ಗೆ ಗೊತ್ತಾಗ್ತಾ ಇಲ್ಲ. ಈ ಡೈಲಾಗ್ ಇಷ್ಟಕ್ಕೂ ನಾನು ರಾಜ ತರ ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ನೀನು ಆ ಡೈಲಾಗ್ ಬೇಡ, ಇವರು ಪೌರಾಣಿಕ ಮಾಡಿದ್ರು ಗೊತ್ತಾ, ಅದನ್ನ ಮಾಡಿ. ಎಲ್ಲವೋ ಕೌರವೇಶ. ಕೌರವೇಶ. ಥ್ಯಾಂಕ್ ಯು ಚಿಕ್ಕಿ, ಥ್ಯಾಂಕ್ ಯು ಸೋ ಮಚ್. ಚಿಕ್ಕಪ್ಪ, ನಾನು ತಗೋತೀನಿ. ಎಲ್ಲ ಮಕ್ಕಳಿಗೂ ಜ್ಯೂಸ್ ಕೊಟ್ಬಿಡಿ. ನಾನಾ? ಯಾ, ಯು ಮೀನ್ ಮೀ? ಐ ಮೀನ್ ಯು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.